ನಮಸ್ತೆ. ಇವೆಲ್ಲ ಈ ವರ್ಷದ ಸೇವಂತಿಗೆ ಹೂಗಳು. ಕೆಲವೊಂದು ಜಾತಿ ಹೂಗಳು ಈಗಲೇ ಬಿಡುತ್ತೆ. ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಸೇವಂತಿಗೆ ಗಿಡಗಳು ಯಾವ ರೀತಿ ಬಂದಿದೆ ಅಂತ ನೋಡೋಣ ಅಂತ. ಅದಕ್ಕಾಗಿ ನಾನು ಅವರಿಗಾಗಿ ಒಂದು ವೀಡಿಯೋಸನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಆ ಗಿಡಗಳಿಗೆ ನಾನು ಏನೆಲ್ಲ ಹಾಕ್ತೀನಿ, ಗಾರ್ಡನ್ ಕೆಲಸ ಮಾಡಲಿಕ್ಕೆ ಅಂತ ನಾನು ಏನು ತಗೊಂಡೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಎಷ್ಟು ಯೂಸ್ ಆಗುತ್ತೆ ಅಂತಲೂ ನೋಡೋಣ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮತ್ತೆ ತಲುಪುತ್ತೆ. ಯಾವುದೇ ಒಂದು ಗಿಡವನ್ನು ಬೆಳೆಸಿದಾಗ ನಮಗೆ ಪ್ರತಿಯೊಂದು ಹಂತನೂ ತುಂಬ ಖುಷಿ ಕೊಡುತ್ತೆ. ಹಾಗೆಯೇ ಈಗ ಈ ಸೇವಂತಿಗೆ ಗಿಡಗಳು ಕೆಲವೊಂದೊಂದು ಮೊಗ್ಗು ಹೂವು ಎಲ್ಲ ಆಗ್ತಾಯಿದೆ. ಅದಕ್ಕೆ ನಮಗೆ ತುಂಬಾ ಖುಷಿಯಾಗತ್ತೆ. ಹಾಗೆಯೇ ಆ ಗಿಡವನ್ನು ನೋಡಲಿಕ್ಕೆ ಅಷ್ಟು ಚೆಂದ, ಅದು ಹಸಿರು ಕಾನನ ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ತುಂಬ ದೊಡ್ಡ ಗ್ರೋ ಬ್ಯಾಗನ್ನು ತೊಗೊಂಡಿಲ್ಲ, 12 ಸೈಜನ್ನು ನರ್ಸರಿ ಕವರಲ್ಲೇ ಹಾಕಿದ್ದೀನಿ. ಆದರೂ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ದೊಡ್ಡದಾದ ನರ್ಸರಿ ಕವರ್ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕೋದಕ್ಕಿಂತನೂ ನಾವು ಎಷ್ಟು ದೊಡ್ಡದು ಕವರೇ ಆಗಿರಲಿ ಅದಕ್ಕೆ ತಕ್ಕನಾಗೆ ಗೊಬ್ಬರ ಮತ್ತು ಲಿಕ್ವಿಡ್ಗಳನ್ನು ಹಾಕ್ತಾ ಹೋದ ಹಾಗೆ ಗಿಡಗಳು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ನಾನು ತುಂಬ ಗಿಡಗಳನ್ನು ಹಾಕ್ತೀನಿ, ಆದ್ದರಿಂದ ನನಗೆ ಇಡಲಿಕ್ಕೆ ಜಾಗ ಸಾಕಾಗಲ್ಲ. ಆದ್ದರಿಂದ ನಾನು ಸಣ್ಣ ಕವರಲ್ಲೇ ಹಾಕ್ತೀನಿ. ಈ ಗಿಡವನ್ನು ನೆಟ್ಟು 1-1.5 ತಿಂಗಳ ನಂತರ ಪ್ರತಿ ಗಿಡಕ್ಕೂ 1 ಸ್ಪೂನಂತೆ ಸುಫಲ ಗೊಬ್ಬರವನ್ನು ಕೊಟ್ಟಿದ್ದೆ. ಅಂದರೆ ರಾಸಾಯನಿಕ ಗೊಬ್ಬರ ಅದನ್ನು ಹಾಕಿದ್ದೆ. ಥರ 8 ದಿನಕ್ಕೊಮ್ಮೆ ಏನಾದರೂ ಲಿಕ್ವಿಡ್ ಗೊಬ್ಬರವನ್ನು ಹಾಕ್ತಾ ಇರ್ತೀನಿ. ಸೇವಂತಿಗೆ ಗಿಡಕ್ಕೆ ಸ್ವಲ್ಪನೂ ಮಳೆ ನೀರು ತಾಗಬಾರ್ದು. ಮಳೆ ನೀರು ತಾಗಿದ್ರೆ ಅಲ್ಲಲ್ಲಿ ಕಪ್ಪು ಆಗಿ ಎಲೆಗಳು ಉದುರುತ್ತೆ. ಸೇವಂತಿಗೆ ಗಿಡ ದೊಡ್ಡ ಆದ ಹಾಗೆ ಗಿಡದ ಬುಡ ಬೇಗ ಡ್ರೈ ಆಗುತ್ತೆ. ಆದ್ದರಿಂದ 2 ದಿನಕ್ಕೊಂದು ಸಲ ಆದರೂ ನಾವು ನೀರನ್ನು ಹಾಕ್ತಾನೆ ಇರಬೇಕು. ಅಂದರೆ ಮಳೆ ಇದೆ ಅಂತ ನಾವು ಅಲಕ್ಷ್ಯ ಮಾಡಿದ್ರೆ ಗಿಡನೂ ಹಾಳಾಗತ್ತೆ. ಹಾಗೆಯೇ ಗಿಡದ ಬುಡ ಡ್ರೈ ಆಗುತ್ತೆ, ಗಟ್ಟಿ ಆಗುತ್ತೆ, ಮೊಗ್ಗು ಸೀದೋಗುತ್ತೆ. ವಾರಕ್ಕೊಮ್ಮೆ ಏನು ಲಿಕ್ವಿಡ್ ಹಾಕ್ತೀನಿ ಅಂತ ನೋಡೋಣ. ಗಾರ್ಡನ್ ಮಾಡೋರಿಗೆ ತುಂಬ ಉಪಯುಕ್ತವಾದ ಒಂದು ವಸ್ತು ಇದು. ಒಂದು ಹ್ಯಾಂಡ್ ಗ್ಲೌಸು ತುಂಬ ಚೆನ್ನಾಗಾಗತ್ತೆ. ನಮಗೆ ಲಿಕ್ವಿಡ್ಗಳನ್ನೆಲ್ಲ ಹಾಕಬೇಕಾದ್ರೆ ಕೈಯೆಲ್ಲ ಸ್ಮೆಲ್ ಬರುತ್ತೆ. ಯಾವುದೇ ಲಿಕ್ವಿಡ್ ಇರಲಿ, ಮಣ್ಣು ಮುಟ್ಟಬೇಕಾದ್ರೆ ಮಣ್ಣೆಲ್ಲ ಕೈಯೆಲ್ಲ ಗಲೀಜಾಗತ್ತೆ. ಆದ್ದರಿಂದ ನನಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗೂ ಆಗುತ್ತೆ. ಈ ಲಿಕ್ವಿಡನ್ನು ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಅಕ್ಕಿ ತೊಳೆದಂಥ ನೀರು, ತರಕಾರಿ ಸಪ್ಪೆ ಹಾಗೂ ಟೀ ಕಾಫಿ ಡಿಕಾಕ್ಷನ್ನು, ಹಾಗೆಯೇ ಸ್ವಲ್ಪ ಮಜ್ಜಿಗೆ ಎಲ್ಲವನ್ನು 2-3 ದಿನವರೆಗೆ ನೆನೆಸಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊಟ್ಟಿಗೆ ತೊಳೆದ ನೀರನ್ನು ಹಾಕಿ ನಾನು ಗಿಡಗಳಿಗೆ ಹಾಕ್ತೀನಿ. ಕೊಟ್ಟಿಗೆ ತೊಳೆದ ನೀರು ಇಲ್ಲ ಅಂದರೆ ಎಷ್ಟೋ ಮನೆಯಲ್ಲಿ ಕೊಟ್ಟಿಗೆ ತೊಳೆದ ನೀರು ಇರಲ್ಲ. ಆಗ ಒಂದು ಸ್ವಲ್ಪ ಸಗಣಿ ಇದ್ದರೆ ಅದನ್ನು ಸ್ವಲ್ಪ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ರೆ 3-4 ದಿನ ನಂತರ ಅದಕ್ಕೊಂದಷ್ಟು ನೀರನ್ನು ಬೆರೆಸಿ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಸೇವಂತಿಗೆ ಗಿಡಗಳು 8-10 ತಿಂಗಳ ಮಾತ್ರ ಇರುತ್ತೆ ಹೆಚ್ಚಾಗಿ. ಅಷ್ಟರೊಳಗೆ ನಾವು ಅದಕ್ಕೆ ಗೊಬ್ಬರವನ್ನು ಮತ್ತು ಲಿಕ್ವಿಡ್ಗಳನ್ನು ಹಾಕ್ತಾನೆ ಇರಬೇಕು. ಚೆನ್ನಾಗಿ ನೀರನ್ನು ಕರೆಕ್ಟಾಗಿ ಹಾಕಬೇಕು. ಇಲ್ಲ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗಿ ಗಿಡಗಳು ಗ್ರೋತ್ ಆಗಲ್ಲ, ಹೂವು ಚೆನ್ನಾಗಿ ಬರಲ್ಲ. ಸೇವಂತಿಗೆ ಗಿಡಗಳಿಗೆ ಒಂದು ರೀತಿ ಕಪ್ಪು ಹೇನು ಥರ ಬರುತ್ತೆ. ನಾವು ಏನಾದರೂ ಔಷಧವನ್ನು ಸ್ಪ್ರೇ ಮಾಡಲೇಬೇಕಾಗತ್ತೆ. ನಾನು ಈ ಗ್ಲೌಸ್ ಬಗ್ಗೆ ಹೇಳಬೇಕು ಅಂದರೆ ಈ ಗ್ಲೌಸು ತುಂಬ ಫ್ರೀಯಾಗಿದೆ ನೋಡಿ. ಹಾಗೆಯೇ ಮತ್ತು ಎಷ್ಟೊಂದು ಉದ್ದವಾಗಿದೆ. ಇನ್ನು ಈ ಗ್ಲೌಸು ನಾವು ಈ ರೀತಿ ಕಳೆಯನ್ನು ತೆಗಿಬೇಕಾದ್ರೆ ಕೈಯೆಲ್ಲ ಮಣ್ಣಾಗತ್ತೆ, ಅದಕ್ಕೂ ತುಂಬ ಚೆನ್ನಾಗತ್ತೆ. ಹಾಗೆಯೇ ನಾವು ಗೊಬ್ಬರ ಹಾಕಬೇಕು ಗಿಡದ ಬುಡದಲ್ಲಿ ಏನಾದರೂ ಅಂದರೂ ಹೀಗೆ ಮಣ್ಣನ್ನು ನಾವು ಕೈಯಿಂದನೇ ತೆಗಿಬಹುದು. ತುಂಬ ಪುಟ್ಟ ಗಿಡವನ್ನೆಲ್ಲ ನೆಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ರೂಢಿ ಇರದೇ ಇರೋ ಕಾರಣ ಕಂಫರ್ಟ್ ಅನಿಸಲ್ಲ. ಆದರೂ ನಮಗೆ ತುಂಬ ರೂಢಿ ಆದಮೇಲೆ ಅದೇ ಚೆನ್ನಾಗಿ ಅನಿಸುತ್ತೆ. ಸೇವಂತಿಗೆ ಗಿಡಗಳನ್ನೆಲ್ಲ ನೋಡ್ತಾ ಹೋಗೋಣ. ಈ ವರ್ಷ ತುಂಬಾ ಗಿಡವನ್ನು ಹಾಕ್ಕೊಂಡಿದ್ದೀನಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ಗಿಡವನ್ನು ಇಡಲಿಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಕೆಲವು ಸ್ವಲ್ಪ ಮಳೆ ನೀರು ತಾಗ್ತಾ ಇದೆ.
ಕಳೆದ ವರ್ಷದ ಹೂಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರತಿ ವರ್ಷ ಒಂದು ವರ್ಷಕ್ಕಿಂತ ಒಂದು ವರ್ಷ ಚೆನ್ನಾಗಿ ಆಗ್ತಾ ಇದೆ. ಯಾವ ಥರ ಈ ಸೇವಂತಿಗೆ ಗಿಡವನ್ನು ಬೆಳೆಸ್ತೀನಿ ಅಂತ ಹೇಳಿದ್ನಲ್ಲ, ವಿಡಿಯೋವನ್ನು ನೋಡಿ ಒಂದು ಕ್ಷಣನಾದರೂ ನಿಮಗೆ ಇಷ್ಟ ಆಗಿದೆ, ಖುಷಿಯಾಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋಸನ್ನೆಲ್ಲ ನೋಡ್ತಾರೆ ಅಂತಲೂ ನನಗೆ ಗೊತ್ತಾಗುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಏಕೆಂದರೆ ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಈ ವಿಡಿಯೋಸು ತಲುಪತ್ತೆ, ಅವರು ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋಸನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋಸನ್ನೆಲ್ಲ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು.